ಹರಿದ್ವಾರದಲ್ಲಿ ಭೀಕರ ಕಾಲ್ತುಳಿತ ಆಗಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮಾನಸದೇವಿ ದೇಗುಲದಲ್ಲಿ ಈ ಕಾಲ್ತುಳಿತ ಸಂಭವಿಸಿದೆ. ಅಂದರೆ ಆ ದೇಗುಲದ ಆವರಣದಲ್ಲಿ ಉತ್ತರಾಖಂಡ್ನಲ್ಲಾಗಿರುವಂತಹ ಘಟನೆ ಇದು. 6 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ರೆ ಹಲವರಿಗೆ ಗಾಯ ಆಗಿದೆ. ಡೆತ್ ಟೋಲ್ 6ಕ್ಕೆ ಏರಿಕೆ ಆಗ್ತಾ ಇದೆ. 35 ಜನರಿಗೆ ಗಾಯ ಆಗಿದೆ. ಇದರಲ್ಲಿ ಎಷ್ಟು ಜನ ಕ್ರಿಟಿಕಲ್ ಇದ್ದಾರೋ ಗೊತ್ತಿಲ್ಲ, ತಿಳ್ಕೊಳ್ಳೋಣ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರಿಂದ ಅವಘಡ ಸಂಭವಿಸಿದೆ. ಅಂದರೆ ಒಂದು ಮಾಸ್ ಗ್ಯಾದರಿಂಗ್ ಆಗಿದೆ. ಅದರಲ್ಲಿ ನೋಡ್ತಾ ಇದ್ದ ಹಾಗೆ ಭೀಕರ ಕಾಲ್ತುಳಿತ ಉಂಟಾಗಿದೆ. ಘಟನೆ ಬಳಿಕ ಭದ್ರತೆಗೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಆದರೆ ಭಾರತದಲ್ಲಿ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ದೇವಸ್ಥಾನದ ಆವರಣದಲ್ಲಿ ಇಂಥ ಕಾಲ್ತುಳಿತ ಪ್ರಕರಣಗಳು ನಿರಂತರವಾಗಿ ಆಗ್ತಾ ಇದೆ. ವಿಜುವಲ್ಸ್ ನೋಡ್ತಾ ಇದ್ರೆ ನೀವು ಯಾವ ಸಂಖ್ಯೆಯಲ್ಲಿ ಜನ ಇದ್ರು ಅಂತ ಉಸಿರಾಡೋದಕ್ಕೂ ಸಾಧ್ಯ ಆಗ್ತಿಲ್ಲ. ಅಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾಗ ಒಂದು ಸಣ್ಣ ಸುಳ್ಳು ವದಂತಿ ಕೂಡ ದೊಡ್ಡ ಅವಘಡಕ್ಕೆ ಕಾರಣ ಆಗ್ಬಿಡುತ್ತೆ. ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರಾ ಇಲ್ಲಿ ಕ್ರೌಡನ್ನು ಅನ್ನೋದು ಪ್ರಶ್ನೆ ಬರುತ್ತೆ. ಯಾಕಂದರೆ ನಿಂತ್ಕೊಳ್ಳೋಕ್ಕಲ್ಲ, ಅಲ್ಲಿ ಉಸಿರಾಡಕ್ಕೆ ಆಗ್ತಿಲ್ಲ, ಅಪ್ಪಚ್ಚಿ ಆಗ್ಬಿಟ್ಟಿದ್ದಾರೆ ಜನ. भाई भीड़ देख लो आप, हर की पौड़ी के ऊपर दर्शन की लोग में एक दूसरे पे मरने के लिए काबिल हो रहे हैं. बच्चे कितने परेशान हो रहे हैं. देखो ये बच्चा, देखो आप, ये बच्चा कितना परेशान हो रहा है. ये बच्चा ನೋಡಿ, ಬಹಳ ಭಯಾನಕವಾದಂತಹ ದೃಶ್ಯ ಇದು. ಚಿಕ್ಕ ಮಕ್ಕಳನ್ನ ಹೆಂಗೆ ಇಟ್ಕೊಂಡಿದ್ದಾರೆ, ಅವ್ರು ಎಲ್ಲರೂ ಅಪ್ಪಚ್ಚಿ ಆಗಿದ್ದಾರೆ. ಕೈಯಲ್ಲಿ ಅದೇನೋ ಪೂಜಾ ಸಾಮಗ್ರಿ ಇಟ್ಕೊಂಡಿದ್ದಾರೆ. ಬಟ್ ಒಂಚೂರು ಮೂಮೆಂಟ್ ಆಗ್ತಾ ಇಲ್ಲ. ಬರೀ ಆ ಕಡೆಯಿಂದ ಈ ಕಡೆ ಒಂದು ಅಲೆ ಥರ ತಳ್ಳಾಡ್ತಾ ಇದ್ದಾರೆ ಅಷ್ಟೇ. ಇಷ್ಟು ಜನ ಒಂದೇ ಚಿಕ್ಕ ಪ್ರದೇಶದಲ್ಲಿ ಜಾಮ್ ಪ್ಯಾಕ್ಟ್ ಆಗಿದ್ದಾರೆ. 6 ಜನ ಬಲಿಯಾಗಿದ್ದಾರೆ. ಸಾವಿನ ಸಂಖ್ಯೆ ಇನ್ನೂ ಇನ್ಕ್ರೀಸ್ ಆಗಬಹುದು ಅಂತ ಅನಿಸ್ತಾ ಇದೆ ಕೆಲ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ. ಇಲ್ಲಿ ತನಕ ಜನವರಿಯಿಂದ ಜುಲೈ ತನಕನೇ ಈ ಥರ ಬೇರೆ ಬೇರೆ ಜಾಗದಲ್ಲಿ ಈ ಕಾಲ್ತುಳಿತಕ್ಕೋಸ್ಕರ 60ಕ್ಕೂ ಹೆಚ್ಚು ಜನ ಪ್ರಾಣ ತೆತ್ತಿದ್ದಾರೆ. ನಮ್ಮ ಚಿನ್ನಸ್ವಾಮಿ ಕಾಲ್ತುಳಿತ ಇರ್ಬೋದು, ಅಥವಾ ಇದರಲ್ಲಿ ಯಾವುದು ಆ ಮಹಾಸ್ನಾನ, ಕುಂಭಸ್ನಾನ, ಅಲ್ಲೂ ಕೂಡ ಅಷ್ಟೇ 30 ಜನ ಪ್ರಾಣ ಕಳ್ಕೊಂಡ್ರು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಇಲ್ಲಿ ಕಾಲ್ತುಳಿತಕ್ಕೆ ಮೇಜರ್ ರೀಸನ್ ಏನು? ಆಮೇಲೆ ವಿಜುವಲ್ಸ್ ನೋಡ್ತಾ ಇದ್ರೆ ಶಬೀರ್, ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳ ಬಗ್ಗೆ ಸರಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಅಂತ ಅನಿಸ್ತಾ ಇದೆ. ಏನಾಯ್ತು? ವಾಟ್ ವೆಂಟ್ ಎಕ್ಸಾಕ್ಟ್ಲಿ ರಾಂಗ್? ಮಮತಾ ನೋಡಿ, ಈಗಾಗಲೇ ಶ್ರಾವಣ ಮಾಸ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಿರುವಂತ ಭಕ್ತಾದಿಗಳ ಸಂಖ್ಯೆ ಸಾಕಷ್ಟು ಹೆಚ್ಚಾಗಿರುವಂತದ್ದು. ಇದ್ರ ನಡುವೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನುವಂತ ಒಂದು ಸುದ್ದಿ ಕೂಡ ಬರುತ್ತೆ. ಇದು ಭಕ್ತರಲ್ಲಿ ಆತಂಕ ಸೃಷ್ಟಿಯನ್ನ ಮಾಡುತ್ತೆ. ಹೀಗಾಗಿ ಜನರು ದಿಕ್ಕಾಪಾಲಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಅಲ್ಲಿ ಕಾಲ್ತುಳಿತ ಸಂಭವಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಬಟ್ ಇದನ್ನು ಹೊರತುಪಡಿಸಿ ಇನ್ನೇನಾದ್ರೂ ಕಾರಣಗಳಿದಾವ ಅನ್ನೋದ್ರ ಬಗ್ಗೆ ತನಿಖೆಗಳು ಕೂಡ ನಡೀತಾ ಇದೆ ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್.